ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಕೆರೆ ಏರಿಯಾ ಸ್ವಚ್ಛತೆಯನ್ನ ಕೈಗೊಳ್ಳಿ. ಮಾಜಿ ಶಾಸಕ ಎಚ್ ನಿಂಗಪ್ಪ ನಾಗವಲ್ಲಿಯಲ್ಲಿ ಅಧಿಕಾರಿಗಳಿಗೆ ಸೂಚನೆ. ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಕೆರೆ ಏರಿಯಾ ಸ್ವಚ್ಛತೆ ಕೈಗೊಳ್ಳಿ. ಜಲಶಕ್ತಿ ಕೇಂದ್ರ ಸಚಿವರು ನಮ್ಮವರಿದ್ದಾರೆ. ತಾಲೂಕಿನ ಪ್ರತಿ ಕೆರೆಯ ವರದಿಯನ್ನ ನೀಡಿ ಅಭಿವೃದ್ಧಿಪಡಿಸುತ್ತೇನೆ ಎಂದು ಮಾಜಿ ಶಾಸಕ ನಿಂಗಪ್ಪ ನಾಗವಲ್ಲಿಯಲ್ಲಿ ಭರವಸೆಯನ್ನ ನೀಡಿದ್ರು. ಇಂದು ಹೆಬ್ಬೂರು ಹೋಬಳಿಯ ಇತಿಹಾಸ ಪ್ರಸಿದ್ಧವಾದ ಸುಮಾರು 48 ಹಳ್ಳಿಗಳ ಜೀವನಾಡಿಯಾದ ನಾಗವಲ್ಲಿ ಕೆರೆಗೆ ಮಾಜಿ ಶಾಸಕ ಎಚ್ ನಿಂಗಪ್ಪ ದಿಢೀರ್ ಭೇಟಿಯನ್ನ ನೀಡಿದ್ರು. ನಾಗವಲ್ಲಿ ಕೆರೆಯ ಸುತ್ತಲಿನ ಕೋಳಿ ತ್ಯಾಜ್ಯ ಹಾಗೂ ಕಸದ ಗುಡ್ಡೆ ಕಂಡು ಹೌಹಾರಿದ್ರು. ಕೆರೆ ಏರಿಯಾ ಮೇಲೆ ಬೆಳೆದಿರುವ ಪೊದೆ ಗಿಡ ಗೆಂಟೆಗಳ ಮಧ್ಯೆ ಚಿರತೆ ವಾಸ ಮಾಡ್ತಾ ಇದೆ ಎಂದು ಗ್ರಾಮಸ್ಥರು ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೇಂದ್ರ ಸಚಿವ ಸೋಮಣ್ಣ ಅವರ ಮಾರ್ಗದರ್ಶನದಲ್ಲಿ ತಾಲೂಕಿನ ಸಣ್ಣ ನೀರಾವರಿ ಇಲಾಖೆಗೆ ಬರುವ ಕೆರೆಯನ್ನ ವಿಸಿಟ್ ಮಾಡಿ ಅಭಿವೃದ್ಧಿ ಕೈಗೊಳ್ಳಲು ಒಂದು ವರದಿಯನ್ನ ಕೊಡ್ತೇನೆ. ಈಗಾಗಲೇ ಗೌರಿ ಗಣೇಶ ಹಬ್ಬ ಬಂದಿದ್ದು ಮಳೆಗಾಲ ಉತ್ತಮವಾಗಿ ನಡೀತಾ ಇದ್ದು ಕೆರೆ ಏರಿಯಾ ಸ್ವಚ್ಛತೆ ಬಗ್ಗೆ ಪ್ರತಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಗಮನ ಹರಿಸಬೇಕು. ಕೆರೆ ಏರಿಯಾ ದಡದಲ್ಲಿ ಗಣೇಶ ವಿಸರ್ಜನೆ ಮಾಡಲು ಬೆಳೆದಿರುವ ಗಿಡ ಗೆಂಟೆಗಳನ್ನು ತೆರವುಗೊಳಿಸಬೇಕೆಂದು ನಾಗವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಖುದ್ದು ಭೇಟಿಯನ್ನ ನೀಡಿ ಪಂಚಾಯಿತಿಗೆ ತಿಳಿಸಿದ್ರು. ಇರ್ತಕ್ಕಂಥ ಈ ಅವ್ಯವಸ್ಥೆ ಮತ್ತು ಈ ಕುಲುಸಿತ ವಾತಾವರಣದ ಬಗ್ಗೆ ಸ್ನೇಹಿತರಾದಂಥ ರಾಮೂರವರು ನನ್ನ ಗಮನಕ್ಕೆ ತಗೊಂಬಂದರು. ಮತ್ತು ಇಲ್ಲಿ ಬಂದು ನೋಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಇಲ್ಲಿ ನಾವು ನೋಡಿದ್ರೆ ನಿಜವಾಗಲೂ ಕೂಡ ಇಲ್ಲಿ ಸಲೀಸಾಗಿ ಓಡಾಡೋದಕ್ಕೂ ಕೂಡ ಭಾಳ ಕಷ್ಟವಾಗಿರ್ತಕ್ಕಂಥ ಸ್ಥಿತಿನಲ್ಲಿ ಕೆರೆ ಆಜುಬಾಜಿನಲ್ಲಿ ಇದೆ. ಇವತ್ತು ಕೆರೆ ಒಳಗಡೆ ಇಲ್ಲಿ ಹೆಣ್ಣು ಮಕ್ಕಳು ಇವತ್ತು ಗಂಗಮ್ಮನ ಮಾಡೋಕ್ಕೆ ಬರ್ತಾರೆ. ಇಲ್ಲಿ ಅಲ್ಲಿ ಬಂದು ಕೆಳಗೆ ಕೀಳಿದು ಅಲ್ಲಿ ಹೋಗ್ಬಿಟ್ಟು ಮಾಡಲಿಕ್ಕೂ ಕೂಡ ಸಾಧ್ಯವಾಗದಲ್ಲಿರ್ತಕ್ಕಂಥ ಸ್ಥಿತಿನಲ್ಲಿ ಎಲ್ಲ ಕೊಳತು ನಾರ್ತಾ ಇದೆ. ಈ ಪರಿಸ್ಥಿತಿನಲ್ಲಿ ಇದನ್ನೆಲ್ಲವನ್ನು ಕೂಡ ಕ್ಲೀನಾಗಿ ಭಾಳ ಇದನ್ನು ಇದನ್ನು ಸ್ವಚ್ಛಗೊಳಿಸಬೇಕಾದ್ರೆ ಅದಕ್ಕೆ ಇವತ್ತು ಸರ್ಕಾರ ಮತ್ತು ಸಂಬಂಧಪಟ್ಟವರು ಅವಶ್ಯಕವಾದಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಈ ಸ್ಥಳ ಪರಿಶೀಲನೆ ಮಾಡಿ ಇವತ್ತು ನಮ್ಮ ಮೈತ್ರಿ ಪಕ್ಷದ ಶಾಸಕರಿಗೆ ಮತ್ತು ಸಂಸತ್ ಸದಸ್ಯರು ಮತ್ತು ಕೇಂದ್ರ ಸಚಿವರಾದಂಥ ಜಲಶಕ್ತಿ ಸಚಿವರಾದಂಥ ಸೋಮಣ್ಣವ್ರ ಗಮನಕ್ಕೆ ಮತ್ತು ಸುರೇಶ್ ಗೌಡ್ರ ಗಮನಕ್ಕೆ ಇದನ್ನೆಲ್ಲ ತಗೊಂಬಂದು ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾಗವಲ್ಲಿಗೆ ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಇವತ್ತು ಭಾಳ ತುಂಬ ಆಸಕ್ತಿಯನ್ನು ವಹಿಸಿ ಇವತ್ತು ಇಲ್ಲಿ ಬಂದಿದ್ದಾರೆ. ಇವತ್ತು ನಿಮ್ಮೆಲ್ಲರ ಪರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಜನತೆಯ ಪರವಾಗಿ ನಾನು ಇವರಿಬ್ಬರೂ ಕೂಡ ಜನಪ್ರತಿನಿಧಿಗಳಾದಂಥ ಶಾಸಕರು ಮತ್ತು ಕೇಂದ್ರ ಸಚಿವರನ್ನು ಭೇಟಿ ಮಾಡಿಬಿಟ್ಟು ಈ ಪ್ರದೇಶವನ್ನು ಸ್ವಚ್ಛಗೊಳಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಕೆರೆಯ ಸುತ್ತ ಕಸ ಹಾಕಿದ್ರೆ ಅವರುಗಳ ವಿರುದ್ಧ ನೋಟಿಸ್ ನೀಡಿ ದಂಡ ವಿಧಿಸಬೇಕು. ಸ್ವಚ್ಛತೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಎಂದಿದ್ದಾರೆ. ಅತ್ತ ಪಂಚಾಯಿತಿ ಎದುರುಗಡೆ ನಡೆಸ್ತಾ ಇದ್ದ ಸಂತೆಯಲ್ಲಿ ಹಲವಾರು ಕಾರ್ಯಕರ್ತರನ್ನ ಭೇಟಿ ಮಾಡಿ ಕಷ್ಟ ಸುಖವನ್ನ ಆಲಿಸಿದ್ರು. ಜೊತೆಗೆ ಈಗಾಗಲೇ ಗಣಪತಿ ಹಬ್ಬ ಪ್ರಾರಂಭವಾಯಿತು. ಈಗೆಲ್ಲ ಗಣಪತಿ ಬರ್ತಾರೆ. ಜೊತೆಗೆ ಇನ್ನು ಈ ಒಂದು ವಾತಾವರಣದಲ್ಲಿ ಗಣಪತಿ ವಿಸರ್ಜನೆ ಮಾಡಲಿಕ್ಕೂ ಕೂಡ ಸಾಧ್ಯವಾಗದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಇವತ್ತು ಎಲ್ಲರೂ ಕೂಡ ಆಸಕ್ತಿ ವಹಿಸಿ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದೀವಿ. ನಾವು ಇವತ್ತು ಅಧಿಕಾರದಲ್ಲಿರ್ತಕ್ಕಂಥವ್ರು ಇವರಿಬ್ಬರೂ ಗಮನಕ್ಕೆ ತಂದು ಇದನ್ನು ಸ್ವಚ್ಛಗೊಳಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಮೀನುಗಾರಿಕೆ ಇಲಾಖೆ ಇದಕ್ಕೆ ಆದಷ್ಟು ಆದಾಯ ಇದೆ, ಆದ್ರೂ ಅಭಿವೃದ್ಧಿ ಇಲ್ಲ. ಇಲ್ಲಿ ಚಿರತೆ ಕಾಟ ಕಸ ಗಿಸ ಎಲ್ಲ ಹಾಕ್ಬಿಟ್ಟು ಇಲ್ಲಿ ಜನ ತೆರಳಾಡುತ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಲ್ಲೆಲ್ಲ ನಾವು ನೋಡಿದ್ವಲ್ಲ, ಸುತ್ತನ ಎಲ್ಲ ಕಸಗಳನ್ನೆಲ್ಲ ಇಲ್ಲೇ ಹಾಕಿದ್ದಾರೆ. ಇದನ್ನೆಲ್ಲವನ್ನು ಕೂಡ ಸ್ವಚ್ಛಗೊಳಿಸ್ಬೇಕು. ಜೊತೆಗೆ ಇವತ್ತೇನು ಕೆರೆ ಹರಾಜಾಗೈತೆ ಅಂತಾರಲ್ಲ, ಅದಕ್ಕೂ ಕೂಡ ಅದಕ್ಕೆ ಪೂರಕವಾಗಿ ಏನೇನು ಕ್ರಮ ಕೈಗೊಳ್ಳಬೇಕಾಗ್ತದೋ ಅದಕ್ಕೆ ಇಲಾಖೆಯವರು ತಗೊಬೇಕಾಗ್ತದೆ. ಇವತ್ತು ಇಲಾಖೆಯ ವರಿಷ್ಠರಿಗೆ ನಾನು ಚೀಫ್ ಇಂಜಿನಿಯರಿಗೆ ಫೋನ್ ಮಾಡಿದೆ. ಅವರೇನೋ ಮೀಟಿಂಗ್ನಲ್ಲಿದ್ದಾರಂತೆ, ಈಗ ಸಿಗೋದಿಲ್ಲ, ಆಮೇಲೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರ ಹತ್ರನೂ ಎಲ್ಲ ಮಾತಾಡಿ ಸಂಬಂಧಪಟ್ಟವ್ರಿಗೆ ಇದು ಮಾಡಿ, ಜೊತೆಗೆ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರು ಮತ್ತು ನಮ್ಮ ಈ ಕ್ಷೇತ್ರದ ಸಂಸತ್ ಸದಸ್ಯರು ಮತ್ತು ಕೇಂದ್ರ ಸಚಿವರ ಗಮನಕ್ಕೆ ತಗೊಬಂದು ಅವ್ರ ಮೂಲಕ ನಾವು ಇದನ್ನೆಲ್ಲವನ್ನು ಕೂಡ ಸ್ವಚ್ಛಗೊಳಿಸಿ ಕೆರೆ ಅಭಿವೃದ್ಧಿಗೊಳಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ನಾವು ಪ್ರಯತ್ನ ಪಡ್ತೀವಿ ಅಂತಕ್ಕಂಥ ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ರಾಮಣ್ಣ ಹಾಗೂ ಗ್ರಾಮದ 18 ಜಾತಿಯ ಕೋಮಿನ ಮುಖಂಡರುಗಳು, ಯುವಕರು ಹಾಜರಿದ್ದರು. ಶ್ರೀನಿವಾಸ ಸೋಪ್ತಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.